ಬ್ಲಾಸ್ಟ್ ಪಾಲಿಟಿಕ್ಸ್ ಯಾವುದರಲ್ಲಿ ರಾಜಕೀಯ ಆಗಬಾರದು ಅಂಥದ್ರಲ್ಲಿನೇ ರಾಜಕೀಯ ಆಗೋದು ನಮ್ಮ ದೇಶದಲ್ಲಿ. ಇಲ್ಲಷ್ಟೇ ಅಲ್ಲ, ಬೇರೆ ದೇಶಗಳಲ್ಲೂ ಇದೆ ಹಣೆಬರ. ಇದೆಲ್ಲವೂ ಕೂಡ ಪಕ್ಷಾತೀತವಾಗಿ ಇಂಥವರ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಣ, ಅದೇನು ಮಾಡಬೇಕು ಮಾಡಿ ಅಂತ ಹೇಳೋ ಬದಲು ಇದರಲ್ಲಿ ಕೆಸರೆರಚಾಟವೇ ನಡೆಯುತ್ತೆ. ರಾಜಕೀಯ ಕೆಸರೆರಚಾಟ, ಸಾಮಾನ್ಯವಾಗಿರುವಂಥ ಕೆಸರೆರಚಾಟ ಅಲ್ಲ. ಇದು ಅತ್ಯಂತ ಹೇಸಿಗೆ ತರುವಂಥ ವಿಚಾರ. ಅವನು ಯಾವನೋ ಮಾಡಿ ಹೋಗ್ತಾನೆ ಕಚಡ ಕೆಲಸನ, ಇವರು ಅದಕ್ಕೆ ಇನ್ನೊಂದಿಷ್ಟು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ಅವನೊಬ್ಬ ಒಳ್ಳೆ ಹೀರೋ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾನೆ. ಯಾಕೆ ಈ ರೀತಿ ಆಗಬೇಕು? ಹಿಂದೆ ಅನೇಕ ಈ ರೀತಿಯಾಗಿ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅಮಾಯಕರು ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದ್ವಿ. ಅವಾಗ್ಲೇನೆ ಹೇಳ್ತಾ ಇದ್ವಿ, ದಯವಿಟ್ಟು ಇಂಥದ್ರಲ್ಲಿ ಯಾರ ಸಪೋರ್ಟಿಗೂ ನಿಲ್ಬೇಡಿ, ಯಾರನ್ನು ಅಮಾಯಕರು ಅಂತ ಕರಿಬಿಡಿ, ಅದನ್ನ ಕೋರ್ಟ್ ಹೇಳುತ್ತೆ ಅಂತ ಹೇಳಿ. ಕೇಳಲಿಲ್ಲ ರಾಜಕೀಯ ಪಕ್ಷಗಳು, ಅವರವರಿಗೆ ತೋಚಿದ ರೀತಿಯಲ್ಲಿ ಅವರವರು ಹೇಳಿಕೊಂಡು ಬಂದರು. ರಾಜಧಾನಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟವಾಗಿದೆ ನಿನ್ನೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಾಜಕೀಯ ಬ್ಲಾಸ್ಟ್. ಈಗ ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬಾಂಬ್ ಬೆಂಗಳೂರು ಅಂತ ವ್ಯಾಖ್ಯಾನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಟ್ರಿಗರ್ ಮಾಡಿದೆ. ಬೆಂಗಳೂರಿಗೆ ಯಾಕ್ರಿ ಕೆಟ್ಟ ಹೆಸರು ತರ್ತೀರಾ ಹೇಳಿಕೆ ಕೊಡೋ ಮೂಲಕವಾಗಿ. ಪಾಕ್ ಪರ ಘೋಷಣೆ, ಮತ್ತೊಂದು ಬಾಂಬ್ ಸ್ಫೋಟ. ಮುಜುಗರಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೂ ಡೆಫಿನೆಟ್ಲಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸ್ತಾರೆ, ಯಾವ ರೀತಿ ನಿಭಾಯಿಸ್ತಾರೆ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ಒಂದು ಸರ್ಕಾರಕ್ಕೆ ಈ ರೀತಿಯಾಗಿ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದು ಒಂದು ರೀತಿಯಾಗಿ ಮುಜುಗರ ತಂದೆ ತರುತ್ತೆ. ಒಂದಾದ ನಂತರ ಒಂದು ಕಡೆಗೆ ಪಾಕ್ ಪರವಾಗಿರುವಂತಹ ಘೋಷಣೆ ಆಯಿತು, ಇಮ್ಮಿಡಿಯೇಟ್ ಆಗಿ ಈ ಬ್ಲಾಸ್ಟ್ ಆಗಿರುವಂತಹ ಘಟನೆ ನಡೀತು. ಸರ್ಕಾರಕ್ಕೆ ಉಸಿರಾಡಕ್ಕೂ ಕೂಡ ಅವಕಾಶ ಸಿಗದೇ ಇರೋ ಮಟ್ಟಕ್ಕೆ ಮುಜುಗರವನ್ನ ತಂದಿಟ್ಟಿರು ಅಂತ ಹೇಳ್ಬೋದು. ಬಟ್ ಇದನ್ನ ಎದುರಾಳಿಗಳು ಈಗ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಟ್ರಿಗರ್ ಮಾಡ್ತಾ ಇದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದಾಗಲೂ ಕೂಡ ಹೇಳ್ತಾ ಇದ್ವಿ, ದಯವಿಟ್ಟು ಇದನ್ನ ಸಮರ್ಥನೆ ಮಾಡ್ಕೊಳ್ಬೇಡಿ ಅಂತ ಹೇಳಿ. ಅವಾಗಲೂ ಸಮರ್ಥನೆಯನ್ನ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋದ್ರು. ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಬಾಂಬ್ ಸ್ಫೋಟ ಪ್ರಕರಣ. ಬಾಂಬ್ ಸ್ಫೋಟ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಮುಗಿಬಿದ್ದಿವೆ. ಅಲ್ಪಸಂಖ್ಯಾತರ ತುಷ್ಟೀಕರಣವೇ ಸ್ಫೋಟಕ್ಕೆ ಕಾರಣ ಅಂತ ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರು ಕರ್ನಾಟಕ ಉಗ್ರರ ತಾಣ ಆಗ್ತಾ ಇದೆ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ ಇದ್ರೆ ಆಪತ್ತು ಎಲ್ಲಿಂದಲೂ ಬರಬಹುದು ಅಂತ ಬಿಜೆಪಿಯವರ ವ್ಯಾಖ್ಯಾನ. ಪಾಕ್ ಪ್ರೇಮದ ಮುಂದುವರೆದ ಭಾಗ ಅಂತ ಲೇಬಲ್ ಅನ್ನ ಅಂಟಿಸಿ ಟೀಕೆಯನ್ನ ಮಾಡಿದ್ದಾರೆ. ಏಕಾಏಕಿ ಕನ್ಕ್ಲೂಷನ್ಗೆ ಯಾಕೆ ಬರ್ತಾ ಇದ್ದಾರೆ? ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಹೇಳಿ ಅವನು ಯಾವನು ಏನು ಅಂತ ಇನ್ನೂ ಗೊತ್ತೇ ಇಲ್ಲ. ಫೈನಲ್ ಕನ್ಕ್ಲೂಷನ್ಗೆ ಯಾಕೆ ಬಿಜೆಪಿಯವರು ಬರ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಈ ಥರ ಬಾಂಬ್ ಮಾಡೋರಲ್ಲ ಅವರೇ ಅಂತ? ಗೊತ್ತಿಲ್ಲ, ಇರಬಹುದು, ಇರ್ಲಿಕ್ಕೂ ಇಲ್ಲ. ಕಾರಣ ಮಂಗಳೂರಿನಲ್ಲಿ ಆದಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಈಗಿರುವಂಥ ಉಪಮುಖ್ಯಮಂತ್ರಿಗಳೇ ಅಮಾಯಕರು ಅಂತ ಹೇಳಿ. ಆವಾಗಲೇ ಹೇಳಿದ್ವಿ ಬೇಡ ಅಂತ ಹೇಳಿ. ಈಗ ಫೇಸ್ ಮಾಡಬೇಕು, ನೀವೀಗ ಉಪಮುಖ್ಯಮಂತ್ರಿಗಳು. ಸೊ ಏನು ಮಾತನಾಡಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಾರ್ಟಿ ನಿನ್ನೆ ನಡೆದಿರ್ತಕ್ಕಂಥ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಾವು ರಾಜಕಾರಣವನ್ನ ಮಾಡೋದಿಲ್ಲ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನುವುದನ್ನ ಸ್ಪಷ್ಟ ಮಾತುಗಳನ್ನು ನಾವು ಹೇಳಿದ್ದೇವೆ. ಆದ್ರೆ ನಮಗೆ ಕಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ಇಂಥ ಸಂದರ್ಭದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಸಾಮಾನ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಬರೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಈ ನಡವಳಿಕೆ, ಡಿಲೇ ಟ್ಯಾಕ್ಟಿಕ್ಸ್ ಈ ಸರ್ಕಾರದ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅಹಮದಾಬಾದ್, ಜಮ್ಮು ಕಾಶ್ಮೀರ, ಪಂಜಾಬ್ ಇದು ಒಂದು ರೀತಿ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ ಅನ್ನೋದು. ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ. ದಕ್ಷಿಣದಲ್ಲಿ ಕೇರಳ, ತೆಲಂಗಾಣ, ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ. ನಿನ್ನೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂತ LED ಆಧಾರಿತ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು, ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ. ಬೆಂಗಳೂರಿನಲ್ಲಿ ನಡೆದಂತ ಬಾಂಬ್ ಸ್ಫೋಟದ ಬಗ್ಗೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗೊಂಡಂತ ನಿಲುವನ್ನ ನಾನು ನಿಜಕ್ಕೂ ಸ್ವಾಗತ ಮಾಡ್ತೇನೆ. ಯಾಕೆಂದ್ರೆ ಇಲ್ಲಿ ಅವರು ರಾಜಕಾರಣ ಮಾಡಕ್ ಹೋಗ್ಲಿಲ್ಲ. ಎರಡರಲ್ಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರ ಬಗ್ಗೆ ತನಿಖೆ ನಡೆಸಿ ಉಗ್ರ ಕ್ರಮ ಕೈಗೊಳ್ತೀವಿ ಏನಂತ ಮಾತನ್ನು ಹೇಳಿದ್ದಾರೆ. ಎರಡೂ ಘಟನೆಗಳು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನವನ್ನ ರಾಷ್ಟ್ರದ್ರೋಹಿಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರ ಗಮನಿಸಬೇಕು. ಏನು ನಿನ್ನೆ ರಾಮೇಶ್ವರಂ ಏನೋ ಹೋಟೆಲ್ದಿದ್ದು ಇದೊಂದು ಪ್ರಯೋಗ ನೋಡ್ರಿ. ಶುಕ್ರವಾರ ದಿವಸನೇ ಮಾಡ್ಯಾರ, ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ. ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರ. ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ
ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಬರೀ ರಾಮೇಶ್ವರ ಅಂತ ಹೆಸರಿಟ್ಟಿರುವಂತ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ, ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ, ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ. ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಇದನ್ನ ನಿಗ್ಲೆಕ್ಟ್ ಮಾಡಬೇಡಿ. ಇದು ಕೇವಲ ಬಾಂಬ್ ಬ್ಲಾಸ್ಟಿಗೆ ಸೀಮಿತವಾಗಿಲ್ಲ. ಈ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮತ್ತು ಅದರ ಹಿಂದಿರುವಂಥವ್ರ ಲಿಂಕ್ ಭಾಳ ಸ್ಪಷ್ಟವಾಗಿದೆ. ಅಲ್ಲಿರುವಂಥ ID ಮಾಡಿರುವ ಟೈಮರು ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದರ ಜಾಡನ್ನು ಹಿಡ್ಕೊಂಡು ಹೋದರೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು, ಇಲ್ಲಿರುವಂಥ ಒಂದು ದೇಶ ವಿರೋಧಿ ಘೋಷಣೆಯನ್ನ ಕೂಗಿತ್ತು, ಇನ್ನೊಂದು ಕಡೆಗೆ ಬ್ಲಾಸ್ಟ್ ಆಗಿತ್ತು. ಸರಣಿ ಘಟನೆಯಿಂದ ಈಗ ಕಾಂಗ್ರೆಸ್ ಸರ್ಕಾರ ಮುಜುಗರಕ್ಕೀಡಾಗಿದೆ. ಮುಗಿಬಿದ್ದ ಬಿಜೆಪಿಗೆ ಪುಲ್ವಾಮಾ ಘಟನೆಯನ್ನ ನೆನಪಿಸ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಕಾಲದಲ್ಲಿ ಯಾವುದೇ ಘಟನೆ ಆಗೇನೇ ಇಲ್ವಾ? ಉಗ್ರ ಕೃತ್ಯದಲ್ಲೂ ಬಿಜೆಪಿ ಬೆಂಕಿ ಹಾಕೋ ಕೆಲಸ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ ಬಿಜೆಪಿಯ ಮೇಲೆ. ಬಾಂಬ್ ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಹಾಗೆ ಆಗಲೂ ಮುಸಲ್ಮಾನರು ಸ್ವೀಕರಣೆ ಮಾಡ್ತಿದ್ರು. ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನು ಮಾಡಿದ್ರು? ಹಾಗೂ ಶುಚೀಕರಣನ ಬಿಜೆಪಿಯವ್ರು ಏನಾದ್ರು ಮಾತಾಡ್ಕೊಳ್ಳಿ, ಏನಾರು ರಾಜಕಾರಣ ಮಾಡ್ಕೊಳ್ಳಿ, ನೀವೆಲ್ಲ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ರೆ ಓಕೆ, ರಾಜಕಾರಣ ಮಾಡ್ತೀನಿ ಅಂದ್ರೆ ರಾಜಕಾರಣ ಮಾಡಿ, ಏನು ತೊಂದರೆ ಇಲ್ಲ. ಎಲ್ಲ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ, ಇಷ್ಟು ತಿಳ್ಕೊಳ್ಳಿ. ಕಮ್ಯುನಲ್ ವಿಚಾರದಲ್ಲಿ ಬಹುಶಃ ಹಿಂದೆ ಅನೇಕ ಸನ್ನಿವೇಶಗಳಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಬೆಂಕಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅವರು ರಾಜೀನಾಮೆ ಕೇಳ್ತಾನೆ ಇದ್ದಾರೆ. 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಇವರು ರಾಜೀನಾಮೆ ಕೊಟ್ಟಿದ್ರ? ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲದಕ್ಕೂ ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ, ಗೃಹ ಸಚಿವರು ರಾಜೀನಾಮೆ ಕೊಡಿ. ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ ನಮಗೆ.